ಸಣ್ಣ ನೀರಾವರಿ ಇಲಾಖೆಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಲಾಗುತ್ತದೆ ಎಂದು ಸಚಿವ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮದ್ಲಾಪುರ ಕೆರೆಯ ನೀರನ್ನು ಕಾಲುವೆಗೆ ಹರಿಸುವ ಮೂಲಕ ಆ ಭಾಗದ ನೂರಾರು ರೈತರಿಗೆ ಅನುಕೂಲವಾಗುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಕಪಗಲ್ ಗ್ರಾಮದಲ್ಲಿರುವ ಕೆರೆಯನ್ನ ಸಣ್ಣ ನೀರಾವರಿ ಇಲಾಖೆಯಿಂದ ಕಾಮಗಾರಿ ಮಾಡಿಸಿ ಕುಡಿಯುವ ನೀರಿನ ಕೆರೆಯಾಗಿ ಮಾಡಲಾಗುವುದು ಎಂದರು. ಪರ್ಕ್ಯುಲೇಷನ್ ಟ್ಯಾಂಕ್ಸ್ ಅಂತ ಹೇಳಿವೆಲ್ಲ ಉಪಯೋಗ ಮಾಡಿದ್ವಿ. ಪರ್ಕ್ಯುಲೇಷನ್ ಟ್ಯಾಂಕ್ ನೀರು ನಿಂದಿಸಿದ್ರೆ ನೀರು ಕೆಳಗೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ ಅಂತೇಳಿ ಪರ್ಕ್ಯುಲೇಷನ್ ಟ್ಯಾಂಕ್ ಅಂತಾರೆ. ಸೊ ಇದು ಮೈನಿಗೇಷನ್ ಕೆರೆ ಆಲ್ರೆಡಿ ಮೊದಲೇ ಇದ್ದಿತ್ತು. ಅದನ್ನು ಈಗ ನಾವು ನಬಾರ್ಡ್ನಲ್ಲಿ ಮಾಡಿರೋದು ಡೆವಲಪ್ಮೆಂಟ್ ಮಾಡಿ ಫಂಡ್ಸೆಲ್ಲ ಸ್ಟ್ರೆಂಥನ್ ಮಾಡಿ, ಯಾಕಂದ್ರೆ ನೀರು ತುಂಬ್ತಾ ಇದ್ವಿ. ಈ ರಾಯಚೂರಿಗೂ ಮಾಡಿದ್ವಿ, ಮರ್ಯಾಬಾದ್ ಕೆರೆ, ಒಡವಟ್ಟು ಕೆರೆ, ಆಗ 5-6 ಕೆರೆ. ಈಗ ಎಲ್ಲಿ ನೀರು ತುಂಬ ಕಾರ್ಯಕ್ರಮ ಇದ್ದದಲ್ಲೆಲ್ಲ ಬಂಡ್ಸ್ ಮಾಡಿ ಒಳಗೆ ರಿವಿಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಾಳೆ ನೀರು ಮಾಮೂಲಿ ನ್ಯಾಚುರಲ್ ನೀರಾದರೆ ಕಡಿಮೆ ಬಂದಿರ್ತದೆ. ಈಗ ನಾವು ನೀರು ತುಂಬಿಸೋ ಕಾರ್ಯಕ್ರಮ ಮಾಡ್ತಾರೆ ಇರಿಗೇಷನ್ನಿಂದ ಆ ಕೆರೆಗಳಿಗೆಲ್ಲ ಅದು ಏನು ಲೈನಿಂಗ್ ಅಂತಾರಲ್ಲ, ಲೈನಿಂಗ್ ಅಂದರೆ ಲೈನಿಂಗ್ ಮಾಡಬೇಕು. ಲೈನಿಂಗ್ ಮಾಡಿದ್ರೆ ನಾಳೆ ಏನಾದರೂ ಮಾಡಿದ್ರೆ ಒಡ್ಡು ಗಿಡ್ಡು ಹೊಡೆದಾಗ ತೊಂದರೆ ಆಯ್ತು ಅಂತೇಳಿ ಆ ರೀತಿ ಯಾವ ಎಲ್ಲೆಲ್ಲಿ ಎಲ್ಲ ಸ್ಕೀಮ್ಗಳ ಮುಖಾಂತರ ಯಾತನೆಲ್ಲ ಮಾಡಿ ತುಂಬಬೇಕಂತ ಸ್ಕೀಮ್ನಲ್ಲೆಲ್ಲ ಆ ಕೆರೆಗಳನ್ನೆಲ್ಲ ಆ ರೀತಿಯಾಗಿ ಬದಲುಗೊಳಿಸ್ತಕ್ಕಂಥದ್ದು ಪ್ರಯತ್ನದಲ್ಲಿ ಮಾಡ್ತಾಯಿದ್ದಾರೆ. ಸರ್, ಮದ್ಲಾಪುರದಲ್ಲಿ ಕೆರೆ ಇದೆ ಸರ್. ಅದು ಆ ಕೆರೆ ಸರ್, ಕೆರೆ ಅದು ತುಂಬ ಒಂದು 15-20 ಎಕರೆ ಕೆರೆ ಇದೆ ಸರ್. ಎಲ್ಲಿ? ಮದ್ಲಾಪುರ ಸರ್, ಅಂದರೆ ರಬ್ಬಣ್ಕಲ್ ಕ್ಯಾಂಪ್ ಪಕ್ಕ ಸರ್. 15 ಎಕರೆ ಮೇಲೆ. ಅದೇ ಸರ್, ಅದು ಕೂಡ ಮಾಡಿದೆ. ಈಗೆಲ್ಲ ನಾಲ್ಕು ಮೇರಣ್ಣ ಮಾಡಿದೆ, ಅದಕ್ಕೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ 2 ಸಲ. ಅಲ್ಲಿರ್ತಕ್ಕಂಥ ಪೈಪ್ಗಳು ಬೇರೆ ಹೋಯ್ತಾ ಇದ್ದಾರೆ ಸರ್ ಎಲ್ಲ. ಮದ್ಲಾಪುರ್ನಲ್ಲಿ ಎಲ್ಲ ಸ್ಕೀಮ್ ಮಾಡಿದ್ದಾನೆ, MLA ಇದ್ದಾರೆ ದರ್ದಲ್ಲಿ ಮದ್ಲಾಪುರ. ಅದು ಅವಾಗ 2008ನಲ್ಲಿ ಪ್ರವಾಹ ಬಂದಾಗ ಎಲ್ಲ ಹೊಡ್ಕೊಂಡು ಹೋಗೋದು ಲಿಫ್ಟಿಗೇಷನ್ಸ್ ಎಲ್ಲ ಮುಂಡಾಬಾದ್ರಿಂದ ಹಿಡಿದು ಕರ್ನೂಲ್ ತನಕ ಆಯುರ್ವೇದ. ಈಗ ಅದು ಮತ್ತೆ ಮಾಡ್ತಾಯಿದ್ದೀವಿ, ಅದನ್ನು ಟೆಂಡರ್ ಕರಿತಾಯಿದ್ದಾರೆ. ಅದು ತಂದು ನೀರು ಆ ಲಿಫ್ಟಿಗೇಷನ್ದು ಆ ಕೆರೆಯಲ್ಲಿ ಹಾಕಿ, ಕೆರೆಯಿಂದ ಕೆನಾಲ್ಗೆ ಹಾಕಿದರೆ ಮದ್ಲಾಪುರು ಕಾತ್ರಿಗೆ 2,400 ಎಕರೆಗೆ ಆ ಲಿಫ್ಟಿಗೇಷನ್ ಉಪಯೋಗ ಆಗ್ತದೆ. ಸ್ಟೋರೇಜ್ಗೆ ಟ್ಯಾಂಕ್ ಉಪಯೋಗ ಮಾಡ್ಬೋದು, ಟ್ಯಾಂಕ್ ಭದ್ರಗೊಳಿಸಬೇಕಂತೇಳಿ ಮಾಡಿದ್ದಾರೆ. ಇದು ಲಿಫ್ಟಿಗೇಷನ್ ಆಯ್ತಂದರೆ ಈಗ ಬಂದು ಗಿಡ ಸರಿಗಾಗ್ತದೆ. ಎಲ್ಲ ನ್ಯಾಚುರಲ್ ನೀರು, ಗುಡ್ಗಾಟ್ ನೀರು ನಿಂದಿರ್ತದೆ. ನೀರನ್ನು ಲಿಫ್ಟಿಗೇಷನ್ ಕಂಪ್ಲೀಟ್ ಆದರೆ ನೀರು ಬಂದು ಅಲ್ಲೇ ಸ್ಟೋರೇಜ್ ಮಾಡಿ ಕೆನಾಲ್ ಬಿಡ್ತಾರೆ. ಕೆನಾಲ್ ಪಕ್ಕದಲ್ಲೇ ಮೊದಲು ಮ್ಯಾನಿಗೇಷನ್ ಕೆರೆ. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.